ಅಷ್ಟೊಂದು ಘಾಟೇನಿಲ್ಲ, ನಾವು ಮನೇಲಿ ಉರಿಯೋಷ್ಟು ಘಾಟೇನಿಲ್ಲ. ಎಣ್ಣೆ ಹಾಕ್ಬಿಟ್ಟು ಇದು ತಲೆಗೆ ಇಟ್ಕೊಂಡ್ರೆ ಕೂದಲು ಉದ್ರಲ್ಲ, ಕೂದಲು ಚೆನ್ನಾಗಿ ಬೆಳೀತು. ಪ್ರಶಾಂತ್ ಫಿಲ್ ಮಾಡ್ತಾ ಅವನೇ ನೋಡಿ, ಸ್ಮೆಲ್ ಮಾತ್ರ ಚೆಲುವೆ ಕೊಡುವ ಹಸಿರು ಚಿಹ್ನೆ ಬೆಳಕಿಗಾಗಿ ನಾವೋಡು ರೈಲು ಬದುಕಿನಲ್ಲಿ. ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ MJ ಸಿರಿ ವ್ಲಾಗ್. ಸೊ ಇವತ್ತು ಎಲ್ಲರೂ ಪರ್ಸ್ನಲಾಗಿ ತುಂಬ ಜನ ಕೇಳ್ತಾ ಇದ್ದಿದ್ದು ಏನಂದರೆ, ನೀವು ಸಾಂಬಾರು ಪುಡಿಗೆ ಉರಿತಿದ್ರಿ, ಬಟ್ ಅದೇನೋ ಡಿಫ್ರೆಂಟಾಗಿ ಮಿಷಿನ್ ಇದೆ, ನಾವು ಉರಿಯೋಷ್ಟೇ ಬೇಡ, ಅದೇ ಉರಿಯುತ್ತೆ, ಅದೇ ಗ್ರೈಂಡ್ ಮಾಡಿಕೊಡುತ್ತೆ, ಪೌಡರ್ ಮಾಡಿಕೊಡುತ್ತೆ, ಅದು ಹೇಗಿದೆ ಮತ್ತು ಯಾವ ಥರ ಬರುತ್ತೆ ಅನ್ನೋ ಕ್ಯೂರಿಯಾಸಿಟಿ ಇತ್ತು ಎಲ್ರಿಗೂ. ತುಂಬ ಜನ ಕೇಳಿದ್ದಾರೆ. ಸೊ ಇವತ್ತು ಫೈನಲಾಗಿ ಬಂತು. ನಾವು ತುಂಬ ದಿನ ಆಯಿತು ಮಾಲೂರಲ್ಲಿ ಹಾಕ್ಸ್ಬೇಕು ಅಂತಿದ್ದು, ಬಟ್ ಕಾರಣಾಂತಗಳಿಂದ ಹಾಕೋಕ್ಕಾಗಿಲ್ಲ. ಬಿಕಾಸ್ ಅದು ಇದು ಇವೆಂಟ್ಸ್ ಬಂತು, ಮತ್ತು ಸ್ವಲ್ಪ ಬ್ಯುಸಿಯಾಗಿದ್ರಿ, ಹಾಕಬೇಕು ಅಂದಾಗೆಲ್ಲ ಡಿಲೇ ಆಗ್ತಾಯಿತ್ತು. ಸೊ ಫೈನಲಾಗಿ ಆ ದಿನ ಬಂದಿದೆ. ಸೊ ಇವಾಗ ನಾನು, ಮಮ್ಮಿ, ಡ್ಯಾಡಿ 3 ಜನ ಹೋಗ್ತಾಯಿದ್ದೀರಿ. ಅದು ಹೇಗಿರುತ್ತೆ ಮತ್ತು ಹೇಗೆಲ್ಲ ಮಾಡ್ತಾರೆ ಅಂತ ಡೀಟೇಲಾಗಿ ತೋರಿಸ್ಕೊಡ್ತೀನಿ. ಆ್ಯಂಡ್ ಇದು ಎಲ್ರಿಗೂ ಯೂಸ್ಫುಲ್ ಆಗಿರುತ್ತೆ ಅಂತ ನನಗನ್ನಿಸ್ತಿದೆ. ನಿಮ್ಗೇನಾದರೂ ಯೂಸ್ಫುಲ್ ಆಗಿದೆ ಅಂತ ಅಂದರೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ಇವತ್ತಿನ ಔಟ್ಫಿಟ್ ಈ ಬ್ಲ್ಯಾಕ್ ಕಲರು ಮತ್ತು ಈ ಜೀನ್ಸ್ ಹಾಕ್ಕೊಂಡಿದ್ದೀನಿ. ಸೊ ಮೈಕು ಕೂಡ ಎತ್ಕೊಂಡು ಹೋಗ್ತಾಯಿದ್ದೀನಿ, ಬಿಕಾಸ್ ಅಲ್ಲಿ ಸೌಂಡ್ಗೆ ನಿಮಗೆ ಕ್ಲಾರಿಟಿ ಬೇಕು ವಾಯ್ಸಲ್ಲಿ. ಸೊ ಹಾಗಾಗಿ ಬನ್ನಿ ಹೋಗೋಣ. ಸೊ ನನ್ನ ಬ್ರೇಕ್ಫಾಸ್ಟು ಆಯಿತು ಆ್ಯಂಡ್ ಮಮ್ಮಿ ಕೂಡ ರೆಡಿ ಆಗಿದ್ದಾರೆ. ಇವಾಗ ನಾವು ಹೋಗ್ತಾಯಿದ್ದೀವಿ ಕೆಳಗಡೆ. ನಮ್ಮ ಅಪ್ಪ ತಾರ್ ಎತ್ತಾ ಇದ್ದಾರೆ. ಬನ್ನಿ ಹೋಗೋಣ. ಬಿಸಿಲು ಚೆನ್ನಾಗಿದೆ ಇವತ್ತು ನಮ್ಮ ಮನೆ ಹತ್ರ. ನೋಡಿ, ನಮ್ಮ ತುಳಸಿ ಪಾಟಲ್ಲಿ ಎಷ್ಟು ಚೆನ್ನಾಗಿ ಬರ್ತಿದೆ. ತಾರ್ ಎತ್ತಿದ್ದಾರೆ. ಅದು ಸ್ವಲ್ಪ ದೂರ ಅಂತೇನಿಲ್ಲ, ಬಟ್ ಹೋಗ್ಬೋದು, ಟ್ರಾಫಿಕ್ ಏನಿಲ್ಲ. ಅಂದರೆ ನಾನು ಹೇಳ್ತೀನಿ ಲೊಕೇಶನ್ ಎಲ್ಲ ಎಲ್ಲಿದೆ ಅಂತ. ಗೇಟ್ ಹಾಕೋಣ. ನಾವು ಇನ್ನೇನು ರೀಚ್ ಆದ್ರಿ. ಇಲ್ಲಿ ದುಶಾಂತ್ ಕೂಡ ಆ್ಯಡ್ ಆಗೋನೆ. ಹಾಯ್ ಹೇಳು ನಮ್ಮ ಚಾನೆಲ್ಗೆ. ಹಾಯ್. ದುಶಾಂತ್ ಮದುವೆ ಆಗ್ತಿರೋ ಕನ್ವೆನ್ಷನ್ ಹಾಲ್ ಇದೆ, ರಾಯಲ್ ಪ್ಯಾಲೇಸು. ನೋಡಿ, ಇದೆ ಅಂಗಡಿ. ಸೊ ಎಲ್ಲ ಒಳಗೆ ಹೋಗೋಣ ಬನ್ನಿ. ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತಿದ್ದಾರೆ ಏನೇನೆಲ್ಲ ಹಾಕ್ಸ್ಬೇಕು. ನಾವು ಖಾರದ ಪುಡಿ, ಧನಿಯಾ ಪುಡಿ, ಸಾಂಬಾರು ಪುಡಿ 3 ಹಾಕ್ಸೋಕ್ಕೆ ಅಂತ ಬಂದಿರೋದು. ಬನ್ನಿ ಮಿಷಿನ್ ಹೆಂಗಿರುತ್ತೆ ಅಂತ ತೋರಿಸ್ಕೊಡ್ತೀನಿ. ನಾವು ಫಸ್ಟ್ ಹಾಕ್ಸ್ತಿರೋದು ಧನಿಯಾ ಪೌಡರ್ ಆ್ಯಂಡ್ ಇದೆ ಆ ಮಿಷಿನ್. ಹಾಂ, ನೋಡಿ ಗೈಸ್, ಇವಾಗ ಅದು ಉರಿದಿದೆ. ಅದು ಹೀಟ್ ಆಗಿ ಒಳಗಡೆ ಫುಲ್ಲು ಕೆಳಗಡೆ ಅದು ಗ್ಯಾಸ್ ಉರಿತಾ ಇದೆ. ನೋಡಿ ಹೀಗೆ. ಸೊ ಇದರಿಂದ ಅದು ಉರಿದಾದ್ಮೇಲೆ ನಾವು ಪೌಡರ್ ಮಾಡ್ಕೊಳಕ್ಕೆ ಈಸಿ ಆಗುತ್ತೆ. ಮನೇಲಿ ನಾವು ಉರಿಯೋಷ್ಟೇ ಬೇಡ. ಕಲ್ಲಿಂದಿದೆಲ್ಲ ನಮ್ಮ ಕಡೆ ಕಬ್ಬುಡ್ದಿರ್ತದೆ, ಅಷ್ಟೊಂದು ಪುಡಿಗಾಗಲ್ಲ. 2 ಸಲ ಹಾಕಬೇಕು, ಮತ್ತು ಬೇಳೆ ಹಾಕ್ಬೇಕು. ಇದರಲ್ಲಿ ಬೇಳೆ ಹಾಕೋದು ಇರಲ್ಲ. ಕ್ಲೀನಾಗಿ ಒಳ್ಳೆ ಪೌಡ್ರ್ ಬಂದು ಹಾಕ್ಕೊಂಡು ಏನಿರ್ತು ಮಿಷಿನ್ ಅವೆರಡು? ಧನಿಯಾ ಪುಡಿ ಮತ್ತು ಖಾರ ಪುಡಿ ಮತ್ತು ಸಾಂಬಾರು ಪುಡಿ ಮಾಡೋದು. ಇಲ್ಲಿ ಹುರಿದ್ಬಿಟ್ಟು ಇಲ್ಲಿ ಹಾಕ್ಸೋದು. ಈ ಮಿಷಿನ್ಗೇನು? ಈ ಮಿಷಿನು ಅರ್ಶಿನ ಪುಡಿನಾ? ಅದು ಎಣ್ಣೆ ಮಾಡೋದು, ಎಣ್ಣೆ ಹಾಕೋದು. ಎಣ್ಣೆ ಅಂದರೆ ಗಾಣ ಥರದಾನೆ. ಹಾಂ, ಇದು ಕೊಬ್ಬರಿ ಮತ್ತು ಬೆಳೆ ಬೀಜ ಅದೆಲ್ಲ ಹಾಕಿ ಎಣ್ಣೆ ಬರೋದು. ಇದೆಲ್ಲ ಮಾಮೂಲಿ ಇದು ರಾಗಿ ಮಿಷಿನ್. ಅಲ್ಲಿ ಮಾಡೋದು ಮಿಷಿನ್. ಇವು ಹಾಕೋಬಿಟ್ಟು ದೋಸೆ ಇಟ್ಟಿದ್ದು. ಹಾಂ, ದೋಸೆ ಇಟ್ಟು ಹಾಕೋದು. ಅದು ಇದೇ ಸ್ಪೆಷಲ್. ಇಲ್ಲಿ
ಸಜ್ಜಾಪುರದಲ್ಲಿ ಇದು ಸ್ಪೆಷಲ್ ಆಗಿರ್ತದೆ. ಹುರಿದ್ಬಿಟ್ಟು ಅವರೇ ಹಾಕ್ಕೊಡ್ತಾರೆ. ಇಲ್ಲಿನ ಲೊಕೇಶನ್ ಹೇಳು. ಲೊಕೇಶನ್ ಬಂದ್ಬಿಟ್ಟು ಸಜ್ಜಾಪುರ ಟು ತಮಿಳ್ನಾಡು ಹೋಗೋ ರೋಡಲ್ಲಿ, ಚಾಕ್ಲೇಟ್ ಬಾಗ್ಲೂರು ಹೋಗೋ ರೋಡಲ್ಲಿ. ನೋಡಿ, ಇದು ನಾವು ಮನೇಲಿ ಉರಿಯೋಷ್ಟೇ ಬೇಡ, ಮನೇಲಿ ಉರಿದ್ರೆ ಎಲ್ರಿಗೂ ಘಾಟ್ ಆಗುತ್ತೆ ಮತ್ತು ಉರಿಯೋಕ್ಕೆ ಕಷ್ಟ ಅಂತ ಯಾರೆಲ್ಲ ಹೇಳ್ತೀರಾ ಅವ್ರಿಗೆ ಈ ಮಿಷಿನ್ ಬೆಸ್ಟ್ ಅಂತ ಅನಿಸುತ್ತೆ. ನೋಡಿ, ಯಾಕಂದರೆ ಇಲ್ಲಿ ಸ್ಟವ್ ಇದೆ, ಅದು ಹೀಟ್ ಆಗ್ತಾ ಇರುತ್ತೆ, ಅದು ಉರಿತಾ ಇರುತ್ತೆ. ದುಶಾಂತ್ ಚೆಕ್ ಮಾಡ್ತಾ ಇದ್ದಾನೆ ಹೆಂಗಿದೆ ಬಿಸಿ ಅಂತ. ಮನೇಲಿ ಏನೂ ಮಾಡೋಷ್ಟಿಲ್ಲ, ನಾವು ಜಸ್ಟ್ ಇದನ್ನು ಏನೆಲ್ಲ ಇದೆ ಐಟಮ್ಸ್ನ ಅದನ್ನೆಲ್ಲ ಒಣಗಾಕಿದ್ರೆ ಸಾಕು. ಒಣಗಾಕಿ ಎತ್ಕೊಂಬಂದರೆ ಅವರೇ ಹುರಿದು ಪೌಡರ್ ಮಾಡಿ ಕೊಡ್ತಾರೆ. ಇವಾಗ ಉರಿತಿದ್ದಾರೆ ಧನಿಯಾ ಪುಡಿಗೆ, ಹುರಿದಾದ್ಮೇಲೆ ಹೇಳ್ತೀನಿ ನಿಮಗೆ ಅಂತ. ಇದು ನೋಡಿ, ಕೊಬ್ಬರಿ ಹಾಕ್ತಿದ್ದಾರೆ ಅಂತೆ, ನೋಡೋಣ ಹೆಂಗಿದೆ ಅಂತ. ಕೊಬ್ಬರಿ ಅಂದರೆ ಕೊಬ್ಬರಿ ಎಣ್ಣೆ ಮಾಡೋಕ್ಕೆ ಆನ್ ಮಾಡ್ತಾ ಇದ್ದಾರೆ. ನೋಡಿ, ಇದು ಎಣ್ಣೆ ಹೆಂಗೆ ಬರುತ್ತೆ ಅಂತ ತೋರಿಸ್ಕೊಡ್ತೀನಿ. ಸ್ವಲ್ಪ ನೀರು ಹಾಕ್ತಾ ಇದ್ದಾರೆ. ನೀರೇನಕ್ಕೆ ಹಾಕೋದಂದ್ರೆ ಸ್ವಲ್ಪ ಹಾಕ್ಬೇಕಂತೆ, ಅದು ಮೆತ್ತು ಹಾಕೋಕ್ಕೆ. ಇಲ್ಲಿ ಎಣ್ಣೆ ಬಂದಾದ್ಮೇಲೆ ನೋಡಿ, ಎಣ್ಣೆ ಎಲ್ಲ ಆದಮೇಲೆ ಅದರಲ್ಲಿರೋ ಸಿಪ್ಪೆನ ಬಂದು ಹಸಿರು ಆಗ್ತಾರಂತೆ. ಹಸು ಹಾಲು ಚೆನ್ನಾಗಿ ಕೊಡುತ್ತೆ. ಪ್ರಶಾಂತ್ ಎಲ್ಲ ಡೀಟೇಲ್ಸ್ ತಿಳ್ಕೊಂತಾವನೆ. ಇವಾಗ ಎಣ್ಣೆ ಬರ್ತಾ ಇದೆ ಕೊಬ್ಬರಿಯಿಂದ ಹೆಂಗೆ ಅಂತ. ಕೊಬ್ಬರಿ ಎಣ್ಣೆ ನೋಡಿ, ಸ್ಮೆಲ್ ಮಾತ್ರ ಅಂತಿದೆ. ಈ ಎಣ್ಣೆ ಹೆಂಗೆ ಬರ್ತಿದೆ ಅಂತ, ಹಿಂಗೆ ಬಂದು ಇಲ್ಲಿ ಫಿಲ್ಟರ್ ಆಗಿ ಇದ್ರೊಳಗಡೆ ಕ್ಯಾನ್ ಒಳಗಡೆ ಬರುತ್ತೆ. ಎಣ್ಣೆ ಮಾತ್ರ ಗಮ್ಮಂತಿದೆ ಗೈಸ್, ನೀವೇ ನೋಡ್ಬೋದು ಅದು ಹೆಂಗಿದೆ ಕಲರು ಅಂತ. ಎಲ್ಲ ಟೆಕ್ನಾಲಜಿ ಹಿಂಗೆ ಇಂಪ್ರೂವ್ ಆಗಿದೆ ನೋಡಿ, ಬರ್ತಾ ಇದೆ ನೋಡಿ, ಒಳಗಡೆಲ್ಲ ಓಪನ್ ಮಾಡಿರ್ತಾರೆ, ಬರ್ತಾ ಇದೆ. ಯಾರೆಣ್ಣೆ ಕಲರ್ ನೋಡಿ, ಎಣ್ಣೆ ಹಿಂಗಿದೆ, ಕ್ಯಾನ್ ಆಗಿದೆ ನೋಡಿ. ಇವಾಗ ಇದ್ರೊಳಗಡೆ ಆಗ್ತಾ ಇದೆ ಕೊಬ್ಬರಿ ಎಣ್ಣೆ. ಎಣ್ಣೆ ಹಾಕಾದ್ಮೇಲೆ ಅದ್ರದ್ದು ಫುಲ್ ಹಿಂಡಾದ್ಮೇಲೆ ಈ ಥರ ಆಗುತ್ತೆ. ಇದನ್ನು ಹಸುಗೆ ಹಾಕ್ತಾರಂತೆ. ಸೊ ಇದು ಎಣ್ಣೆ ಬಂದು KGಗೆ 25 ರೂಪಾಯಿ. ಅಂದರೆ ಅವ್ರು ಒಂದು ಕ್ಯಾನ್ ಫುಲ್ ಹಾಕ್ಕೊಂಡಿದ್ರು, ಎಷ್ಟು ಕೊಡ್ತಾ ಇದ್ದಾರೆ ಗೊತ್ತಿಲ್ಲ, ಬಟ್ ನಾನು ನಿಮಗೆ ಹೇಳ್ತಾ ಇದ್ದೀನಿ, ಕೊಬ್ಬರಿ ಎಣ್ಣೆ ಬಂದು KGಗೆ 25 ರೂಪಾಯಿ ಹಾಕೋಕ್ಕೆ. ಇಲ್ಲಿ ನಮ್ಮದು ಧನಿಯಾ ಪುಡಿ ಹುರಿದಿದ್ದಾಗಿದೆ, ಈಗ ಖಾರದ ಪುಡಿಗೆ ಹಾಕಿದ್ದಾರೆ. ಫುಲ್ಲು ಈ ಥರ ತಿರುಗ್ತಾ ಇರೋದ್ರಿಂದ ಆ ಕೆಳಗಡೆ ಹೀಟ್ ಏನಿದೆ ಅದು ಬಂದ್ಬಿಟ್ಟು ಬಿಸಿ ಮಾಡುತ್ತೆ. ಸೊ ದಟ್ ನಾವು ಮನೇಲಿ ಉರಿಯೋಷ್ಟಿಲ್ಲ. ಈ ಮಿಷಿನ್ ಬಂದು ರಾಗಿ ಮಾಟೋದು, ಅಂದರೆ ರಾಗಿಯಲ್ಲಿ ಈ ಥರ ಕಸ ಏನಾದರೂ ಇದ್ದರೆ ಅದು ಜಲ್ಡಿ ಮಾಡಿ ಈ ಥರ ಮನೇಲಿ ಮುಂಚೆ ಮಾಡ್ತಾಯಿದ್ರು ಮಾಡಿ ಇಲ್ಲಿ ಬರುತ್ತೆ. ಅದಾದಮೇಲೆ ಈ ಮಿಷಿನ್ ಒಳಗಡೆ ಹಾಕ್ತಾರೆ. ಮಿಷಿನ್ ಒಳಗಡೆ ಹಾಕಾದ್ಮೇಲೆ ಡೈರೆಕ್ಟಾಗಿ ಈ ಥರ ಮಿಷಿನ್ ಒಳಗಡೆ ಹಾಕಿದ್ರೆ ಅದು ರಾಗಿ ಪುಡಿ ಮಾಡಿ ಕೊಡುತ್ತೆ ನೋಡಿ, ಈ ಥರ. ಹಂಗೆ ಆಚೆ ಬಂದು ಇಲ್ಲೊಂದು ಅಂಗಡಿ ಇದೆ, ನಮ್ಮಮ್ಮ ಏನೋ ಹೋಗಿ ನೋಡ್ತಿದ್ದಾರೆ, ಆಯುರ್ವೇದಿಕ್ ಐಟಮ್ಸ್ ಸಮಥಿಂಗ್. ಇದೇನಿದೆ ಎಣ್ಣೆ? ಇಲ್ಲಿ ಕಡಲೆಕಾಯಿ ಎಣ್ಣೆ ಮತ್ತು ಕೊಬ್ಬರಿ ಎಣ್ಣೆ, ಎಳ್ಳೆಣ್ಣೆ, ಸಾಸಿವೆ ಎಣ್ಣೆ, ಆಮೇಲೆ ಹರಳೆಣ್ಣೆ ಎಲ್ಲ ಆಯ್ತು. ಎಲ್ಲ ಪ್ಯೂರಾ? ಅವರೇ ಬೀಜ ಹಾಕಿ ಮಾಡ್ತಾರೆ. ಸೊ ಇದೆಲ್ಲ ಎಣ್ಣೆ. ಎಳ್ಳೆಣ್ಣೆ ಎಳ್ಳೆಣ್ಣೆ ಅಂದರೆ ಹರಳೆಣ್ಣೆನಾ? ಎಣ್ಣೆ ಹಾಕ್ಬಿಟ್ಟು ಇದು ತಲೆಗೆ ಇಟ್ಕೊಂಡ್ರೆ ಕೂದಲು ಉದ್ರಲ್ಲ, ಕೂದಲು ಚೆನ್ನಾಗಿ ಬೆಳೀತದೆ. ಅದೇನೋ ಏನೋ ಅಂತಾರಲ್ಲ, ಎಲ್ಲ ಬೇರುಗಳು, ಎಲ್ಲ ಬೇರು ಇರುತ್ತೆ. ಅದೊಳಗಡೆ ಕೊಬ್ಬರಿ ಎಣ್ಣೆ ಹಾಕಿ, ಅಂದರೆ ಕೊಬ್ಬರಿ ಎಣ್ಣೆ ಖಾಲಿ ಆಗಿದ ತಕ್ಷಣ ಮತ್ತೆ ಕೊಬ್ಬರಿ ಎಣ್ಣೆ ಹಾಕಿ ಫಿಲ್ ಮಾಡ್ಕೊತಾ ಇರ್ಬೋದು ನೋಡಿ. ಇದು ನಮ್ಮನೆ ಸಾಂಬಾರ್ ಪುಡಿಗೆ ಇಕ್ಕಿರೋ ಐಟಮ್ಸು. ನಮ್ಮ
ನಮ್ಮಮ್ಮ ಮಾತಾಡ್ತಿದ್ದಾರೆ ಇವ್ರ ಹತ್ರ, ಕೇಳ್ತಾ ಇದ್ದಾರೆ ಸಾಂಬಾರ್ ಪುಡಿಗೆ ಏನೆಲ್ಲ ಆಗಬೇಕು ಅಂತ. ಇಲ್ಲಿ ನೋಡಿ ಇವಾಗ ಫುಲ್ ಹೊಗೆ ಬರ್ತಿದೆ ನೋಡಿ. ಮನೇಲಿದೆ ನಾವೇ ಮಾಡ್ತೀನಿ ಅಂದರೆ ಫುಲ್ ಹೊಗೆ ಇರುತ್ತೆ. ಇವಾಗ ಬಗ್ಸ್ತಾರೆ, ಅದ್ರೊಳಗಡೆ ಹೆಂಗೆ ಹಾಕ್ತಾರೆ ನೋಡಿ. ಬೇಳೆಗಳು ಹಾಕ್ತಾ ಇದ್ದಾರೆ, ಬರ್ತಿಕೊಂಡಿದ್ದೀರಿ. ಫಸ್ಟು ಬೇಳೆಗಳೆಲ್ಲ ಹುರಿದಾದ್ಮೇಲೆ ಮೆಣಸಿನ್ಕಾಯಿ ಧನಿಯಾ ಹುರಿಯೋದು ಸಾಂಬಾರು ಪುಡಿಗೆ. ಸಾಂಬಾರು ಪುಡಿ ಪ್ರೊಸೀಜರ್ ಹೆಂಗಿರುತ್ತೆ ಅಂತ. ಈ ಜಾಸ್ತಿ ಇದೆ ಆಗಿಬಿಟ್ಟು ಸ್ವಲ್ಪ ಹಾಕಿದ್ದಾರೆ, ಸಾಸಿವೆ ಎಲ್ಲ ಹಾಕಿಲ್ಲ, ಅದನ್ನು ಆಮೇಲೆ ಹಾಕಿದ್ದಾರೆ. ಅಷ್ಟೊಂದು ಘಾಟೇನಿಲ್ಲ, ನಾವು ಮನೇಲಿ ಉರಿಯೋಷ್ಟು ಘಾಟೇನಿಲ್ಲ, ನಾರ್ಮಲ್ ಘಾಟಿದೆ ನೋಡಿ. ನೀವಾಗ ಕಾಣಿಸ್ತಿದೆ ನಿಮಗೆ, ಅದನ್ನು ಬಿಸಿ ಆಗ್ತಿದೆ ನೋಡಿ. ಇದು ಅರಿಶಿನ ಪುಡಿ. ನೋಡಿ ಈ ಮಿಷಿನಲ್ಲಿ ಹಾಕಿದ್ರೆ ಸ್ವಲ್ಪ ರಫ್ ಬರುತ್ತೆ, ಮತ್ತು ಈ ಮಿಷಿನ್ಗೆ ಹಾಕಿದ್ರೆ ಫುಲ್ ಸಾಫ್ಟಾಗಿ ಬರುತ್ತೆ ಅರಿಶಿನ ಅಂತ. ಇಲ್ಲಿ ನಮ್ಮಮ್ಮನೂ ದುಷಾನ್ ಮಾತಾಡ್ತಾ ಇದ್ದಾರೆ. ಇಲ್ಲಿ ನಮ್ಮ ಸಾಂಬಾರು ಪುಡಿಗೆ ರೆಡಿ ಆಗ್ತಾ ಇದೆ. ನಮ್ಮ ಮೆಣಸಿನ್ಕಾಯಿ ಅವರೇ ಹಾರಾಕಿರ್ತಾರೆ ಮಿಷಿನ್ಗೆ ಹಾಕೋದಿಲ್ಲ ಮುಂಚೆ, ಇಲ್ಲಾಂದರೆ ಅದು ಉಂಡೆ ಬರುತ್ತೆ ಅಂತ. ಈ ಅರಿಶಿನ ಇದ್ರಲ್ಲಿ ಹಾಕ್ತಾರೆ, ಸೊ ಅದರ ಫುಲ್ ಸಾಫ್ಟಾಗಿ ಬರುತ್ತೆ ನೋಡಿ. ಹಂಗಿಂದ ಇಲ್ಲಿ ಬರುತ್ತೆ ಫುಲ್ ಸಾಫ್ಟಾಗಿ ಬರೋಕ್ಕೋಸ್ಕರ. ಹಿಂಗಾಗಿದೆ ಅಂತ ತೋರಿಸ್ತೀನಿ ನೋಡಿ. ಅಂತ ಇದೆ ಗೈಸ್. ಅರ್ಶಿನ ಪ್ಯಾಕ್ ಮಾಡ್ಕೊಂಡು ಮನೆಗೆ ಎತ್ಕೊಂಡು ಹೋಗ್ತಾ ಇದ್ದಾರೆ. ಅವ್ರು ಅದನ್ನ ಅಡುಗೆಗೆ ಯೂಸ್ ಮಾಡ್ತಾರೆ ಅಂತೆ, ಅರ್ಶಿನ ಪುಡಿ, ಪ್ಯೂರ್ ಅರ್ಶಿನ. ಅಮ್ಮಗೂ ಅರ್ಶಿನ ಕೊಡ್ತಾ ಇದ್ದಾರೆ ಅಜ್ಜಿ. ನಮಗೆ ಅಂತ ಪ್ಯೂರ್ ಅರ್ಶಿನ ಅಜ್ಜಿ ಕೊಡ್ತಾರೆ. ಮಾಡೋದು ಹೆಂಗಿದೆ ಅಂತ ತೋರಿಸ್ಕೊಡ್ತೀನಿ. ಅಲ್ಲಿ ರಾಗಿ ಹಾಕಿದ್ರೆ ನೋಡಿ ಹಂಗೆ ಬರುತ್ತೆ ಕೆಳಗಡೆ. ಈ ರಾಗಿ ಮಾಡೋದು ಅಲ್ಲಿಂದ ಇಲ್ಲಿ ಬರುತ್ತೆ, ಇಲ್ಲಿಂದ ಇಲ್ಲಿ ಬಂದು ಹಿಂಗೆ ಹೋಗುತ್ತೆ, ಆಮೇಲೆ ಆ ಬಕೆಟ್ಗೆ ಹೋಗುತ್ತೆ. ಇದು ಈ ಪ್ರೋಸೆಸ್ ರಾಗಿ ಮಾಡೋದು ಅಂದರೆ. ನಿಮಗೆ ಈ ವಿಡಿಯೋ ತುಂಬ ಯೂಸ್ಫುಲ್ ಗೈಸ್. ನಾನು ನಿಮಗೆ ಇವ್ರ ಅಡ್ರೆಸ್ಸು, ಲೊಕೇಶನ್ನು, ಕಾಂಟ್ಯಾಕ್ಟ್ ನಂಬರ್ ಕೊಡ್ತೀನಿ. ನೀವು ಕೂಡ ಬಂದು ಈ ಥರ ಹಾಕ್ಸ್ಕೊಳ್ಳಿ. ನಮಗೆ ಬ್ಯಾಂಗ್ಳೂರಲ್ಲಿರೋರ್ಗಂತೂ ತುಂಬ ಯೂಸ್ಫುಲ್ ಆಗಿರೋವಂಥ ಐಟಮ್ಸ್ ಇದೆಲ್ಲ. ಒಂದಲ್ಲ ಅಂತ 2 ಸಲ ಆಗ್ತಿರುತ್ತೆ. ಈ ರಾಗಿನ ತೊಳಗಿರೋ ತುಂಬೆ ಎಲ್ಲ ತೆಗೆದು ಫೈನ್ ಮಾಡಿ ಕೊಡುತ್ತೆ. ನಾರ್ಮಲ್ ರಾಗಿ ಹಾಕ್ಕೊಡುತ್ತೆ. ಇದು ರಾಗಿ ಮೆಷಿನ್, ರಾಗಿ ಹಾಕಿದ್ದಾರೆ, ರಾಗಿ ಪೌಡರ್ ಮಾಡಿ ಇದು ಬರುತ್ತೆ ನೋಡಿ. ಚೂರೇ ಹೋಗ್ತಾ ಇದೆ ರಾಗಿ. ಇವಾಗ ಅಕ್ಕಿ ಹಾಕ್ತಿದ್ದಾರೆ, ಅದನ್ನು ಕೂಡ ಮತ್ತು ಇದ್ರೊಳಗಡೆ ಬರುತ್ತೆ. ಇದು ಅಕ್ಕಿ ಮೆಷಿನ್ ನೋಡಿ, ಪ್ಯೂರ್ ಅಕ್ಕಿ ನೋಡಿ. ಅಲ್ಲೋಗಿ ಆ್ಯಂಡ್ ಇಲ್ಲಿ ಬರುತ್ತೆ. ಇವಾಗ ಆಗಿದೆ, ಅವ್ರು ಓಪನ್ ಮಾಡ್ತಾರೆ, ಆಫ್ ಮಾಡಿದ್ದಾರೆ. ಫುಲ್ ಅಕ್ಕಿ ಪೌಡರ್ ಇಟ್ಟಿದೆ ಅಂತ ತೋರಿಸ್ತೀನಿ. ತೆಗೆದಾಗ್ತಾಯಿಲ್ಲ ಗೈಸ್, ಅವರೇ ಬರಲಿ, ತೆಗೆದಾದ್ಮೇಲೆ ತೋರಿಸ್ತೀನಿ. ಇದೆಲ್ಲ ಇಟ್ಟಿದ್ದಾಯ್ತು. ಇವಾಗ ಅದಕ್ಕೆ ಸಾಂಬಾರು ಪುಡಿಗೆ ಧನಿಯಾ ಹಾಕ್ತಾ ಇದ್ದೀವಿ, ಆಮೇಲೆ ಅರಿಶಿನ. ಇವಾಗ ನಾವು ಸಾಂಬಾರು ಪುಡಿಗೆ ಅಂತ ಡಿಫ್ರೆಂಟ್ ಟೈಪ್ಸ್ ಆಫ್ ಮೆಣಸಿನ್ಕಾಯಿ ಹಾಕಿದ್ದೀವಿ ನೋಡಿ. ನಮ್ಮ ಧನಿಯಾ ಪುಡಿ
ಖಾರ ಪುಡಿ ಖಾರ ಪುಡಿಗೆ ಮೆಣಸಿನಕಾಯಿನ ಸ್ವಲ್ಪ ಲೈಟಾಗೆ ಆ ಥರ ಮಾಡ್ಕೊಂಡಿದೆ. ಆಮೇಲೆ ಅದನ್ನ ಮಿಷಿನ್ಗೆ ಹಾಕಿದಾಗ ಅದು ಸಾಫ್ಟ್ ಆಗುತ್ತೆ. ಇವಾಗ ಇದು ಚಿಲ್ಲಿ ಫ್ಲೇಕ್ಸ್, ಇವಾಗ ಸಾಂಬಾರು ಪುಡಿ, ಪ್ರತಿಯೊಂದು ಮಾಡಬೇಕು. ಇವಾಗ ನಾವು ಫಸ್ಟ್ ಹಾಕ್ತಿರೋದು ಧನಿಯಾ ಪುಡಿ, ಅದು ಫೈನ್ ಆದ್ಮೇಲೆ ಧನಿಯಾ ಪುಡಿ ರೆಡಿ. ಪುಡಿದು ಆನ್ ಮಾಡ್ತಾರೆ ನೋಡಿ, ಅದರೊಳಗಡೆ ಹೆಂಗಿದೆ ಖಾರ ಪುಡಿ. ಖಾರ ಪುಡಿ, ಸಾಂಬಾರ್ ಪುಡಿ, ಇವಾಗ ಸಾಂಬಾರ್ ಪುಡಿನೂ ಆಗಿದೆ. ಮೂರನ್ನು ತೋರಿಸ್ತೀನಿ. ಪುಡಿ, ಧನಿಯಾ ಪುಡಿ, ಸಾಂಬಾರ್ ಪುಡಿ. ಇಲ್ಲಿ ಇವಾಗ ಧನಿಯಾ ಪುಡಿ ಸುಶಾಂತ್ ಫಿಲ್ ಮಾಡ್ತಾ ಅವನೆ ತೂಕ ಹಾಕ್ಸಕ್ಕೆ. ಖಾರ ಪುಡಿ ಹಾಕ್ತಾ ಇದೆ ಕವರ್ಗೆ. ಸಾಂಬಾರ್ ಪುಡಿ ಬಾಕ್ಸ್ ಕಟ್ತಾ ಇದ್ದೀರಿ. 9 kg ಬರುತ್ತೆ. ಸೊ ಗೈಸ್, ಇವಾಗ KG ಬಂದ್ಬಿಟ್ಟು 80 ರುಪೀಸು. ನಮ್ಮದು ಟೋಟಲ್ 10 kg ಆಗಿದೆ. ಸೊ ಇದನ್ನ ಇವಾಗ ಮುಚ್ತಾ ಇದ್ದಾನೆ. ಕ್ಲೀನಾಗಿ ಮುಚ್ಚು ದುಶಾಂತ್. ಇದು ಡಬ್ಬ ಮುಚ್ಚಿಲ್ಲ ಅಲ್ಲೋ ನೀನು. ಗೈಸ್, ಇವಾಗ ಮನೆಗೆ ಹೋಗೋಣ ನಾವು. ಅದೇ ಅಂಗಡಿ ಹೆಸರೇನು ಇದನ್ನ ಕೇಳಿ. ಅಂಗಡಿ ಹೆಸರು ಶ್ರೀ ಅನ್ನಪೂರ್ಣೇಶ್ವರಿ. ಶ್ರೀ ಅನ್ನಪೂರ್ಣೇಶ್ವರಿ ಅಂಗಡಿ ಹೆಸರು. ವಿಸಿಟಿಂಗ್ ಕಾರ್ಡ್ ನೋಡಿ ಇಲ್ಲಿದೆ. ಎಲ್ಲ ಎತ್ತಿಕ್ಕಿ ಹೋಗ್ತಾ ಇದ್ದಾರೆ. ನಿಮಗೆ ವಿಸಿಟಿಂಗ್ ಕಾರ್ಡ್ನ ಕ್ಲೀನಾಗಿ ತೋರಿಸ್ತೀನಿ ನೋಡಿ. ಇದೆ ಅವ್ರ ಕಾಂಟ್ಯಾಕ್ಟ್ ನಂಬರ್ ಇದೆ, ಬೇಕಂದರೆ ನೀವು ಕಾಂಟ್ಯಾಕ್ಟ್ ಮಾಡ್ಕೊಬೋದು. ಇದು ಇಂಗ್ಲೀಷಲ್ಲಿದೆ ಆ್ಯಂಡ್ ಇದು ಕನ್ನಡದಲ್ಲಿದೆ. ಕೈ ಬಳೆ ಸತ್ತಿನಲೇ ನನ್ನ ಆಸೆಯ ಬುತ್ತಿ